ನಮಸ್ಕಾರ ವೀಕ್ಷಕರೇ, BFP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಸೆಪ್ಟೆಂಬರ್ ತಿಂಗಳದ ಮೀನರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಹಾಗಾದರೆ ಮೀನರಾಶಿಯ ಒಂದಷ್ಟು ವಿಚಾರ ತಿಳ್ಕೊಳ್ಳೇಬೇಕು. ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಧನಲಾಭ ಇದೆ ಹೇಳ್ತಕ್ಕಂಥದ್ದು, ಉದ್ಯೋಗ ಪ್ರವೃತ್ತಿ ಇದೆಯಾ, ಯಾವುದಾದ್ರು ರೀತಿಯಲ್ಲಿ ಸಾಲ ಬಾಧೆಗಳನ್ನು ನಿವಾರಣೆ ಮಾಡಲಿಕ್ಕಾಗತ್ತಾ, ಯಾವುದಾದ್ರು ಒಳ್ಳೆಯ ಕೆಲಸ ಕೈಗೂಡುತ್ತಾ ಹೇಳ್ತಕ್ಕಂಥ ಎಲ್ಲ ವಿಚಾರಗಳನ್ನು ಇದರಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ಮೀನರಾಶಿಯಲ್ಲಿ ಶನಿ, ಹಾಗೆ ಮಿಥುನ ರಾಶಿಯಲ್ಲಿ ಗುರು, ಹಾಗೆ ಕರ್ಕಾಟಕ ರಾಶಿಯಲ್ಲಿ ಶುಕ್ರ, ಹಾಗೆ ಸಿಂಹರಾಶಿಯಲ್ಲಿ ರವಿ, ಬುಧ, ಕೇತು, ಹಾಗೆ ಕನ್ಯಾ ರಾಶಿಯಲ್ಲಿ ಕುಜ, ಹಾಗೆ ಕುಂಭದಲ್ಲಿ ರಾಹು, ಚಂದ್ರ, ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಇನ್ನು ಇದರ ಜೊತೆಗೆ ಅನೇಕ ರೀತಿಯ ಗ್ರಹಗಳ ಫಲಾಫಲಗಳು ಕೂಡ ನಾವು ಕಾಣ್ತಾ ಇರ್ತಕ್ಕಂಥದ್ದು, ಗೋಚಾರ ಫಲಗಳು, ಸಂಧಿಕಾಲ ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ. ನೋಡಿ, ಸಾಮಾನ್ಯವಾಗಿ ಈ ಸಂಧಿಕಾಲ ಹೇಳ್ತಕ್ಕಂಥದ್ದು ಒಂದು ಗ್ರಹ ಮತ್ತೊಂದು ಗ್ರಹದ ಜೊತೆಗೆ ಸೇರಿದಾಗ ಅನೇಕ ರೀತಿಯ ಕಷ್ಟಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಸಂಸಾರದಲ್ಲಿ ದಂಪತಿಗಳ ಮಧ್ಯೆ ವಿರಸಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಮೂರನೇ ವ್ಯಕ್ತಿಯಿಂದ ತೊಂದರೆಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಅನೈತಿಕ ಸಂಬಂಧ ಇರಬಹುದು, ಅಥವಾ ಬೇರೆ ಬೇರೆ ಥರದ ವ್ಯವಹಾರಗಳಿರ್ಬೋದು. ಎಲ್ಲೋ ಒಂದು ಕಡೆ ನಂಬಿಕೆಯ ದ್ರೋಹ ಉಂಟಾಗತಕ್ಕಂಥದ್ದು. ಕೆಲವೊಂದಷ್ಟು ಸಂದರ್ಭದಲ್ಲಿ ಹೇಳಿಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಕಷ್ಟಗಳು ಕೂಡ ಉದ್ಭವಿಸುತ್ತೆ ಹೇಳ್ತಕ್ಕಂಥದ್ದು. ಯಾಕೆಂದರೆ ಮೀನರಾಶಿಯಲ್ಲಿ ಶನಿ ಇರುವುದರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಸಂಸಾರ, ಸತಿಪತಿಗಳ ಜೀವನ ತುಂಬ ಚೆನ್ನಾಗಿ ಸಂತೋಷಕರವಾಗಿರುತ್ತೆ. ಆದರೆ ಈ ನಿಮ್ಮ ಸಂಸಾರವನ್ನು ಜನ ಇರ್ಬೋದು, ನಿಮ್ಮ ಮಿತ್ರಗಳು ಇರ್ಬೋದು, ಹಿತೈಷಿಗಳಿರ್ಬೋದು, ದಾಯಾದಿಗಳಿರ್ಬೋದು, ಅಥವಾ ನೆರೆಹೊರೆಯವರು ಇರ್ಬೋದು, ಯಾರೋ ಬಂದು ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡುವಂತಹ ಕೆಲಸವನ್ನು ಮಾಡ್ತಿರ್ತಾರೆ. ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ದಾಂಪತ್ಯ ಜೀವನವನ್ನು ವಿಭಜನೆ ಮಾಡಬೇಕು, ದಾಂಪತ್ಯ ಜೀವನವನ್ನು ಹಾಳು ಮಾಡಬೇಕು ಹೇಳ್ತಕ್ಕಂಥದ್ದು. ಅದರ ವಿಚಾರವಾಗಿ ಕಲಹಗಳು ಶುರುವಾಗ್ತಾ ಸುಮಾರು ವರ್ಷಗಳಾಗೋಗ್ಬಿಟ್ಟಿದೆ. ಈಗ ಅದು ತಾರಕಕ್ಕೇರ್ತಾ ಇದೆ. ಏನು ಮಾಡಬೇಕು ಹೇಳ್ತಕ್ಕಂಥದ್ದು. ಈ ಕಡೆ ದೂರ ಆಗಲಿಕ್ಕೂ ಆಗ್ತಾಯಿಲ್ಲ, ಹತ್ತಿರ ಇರಲಿಕ್ಕೂ ಆಗ್ತಾಯಿಲ್ಲ. ಈ ಥರದ ಒಂದಷ್ಟು ಕಷ್ಟಗಳು ಆಗ್ತಾ ಇರ್ತಕ್ಕಂಥದ್ದು. ಇನ್ನು ವ್ಯವಹಾರದಲ್ಲಿ ಬಂದಾಗ, ಹಣಕಾಸಿನ ವಿಚಾರಗಳು ಬಂದಾಗ, ಎಲ್ಲೋ ಒಂದು ಕಡೆ ನೀವು ಯಾರಿಗಾದರೂ ಹಣವನ್ನು ನೀವು ಕೊಟ್ಟಿದ್ದೀರಿ ಹೇಳೋದಕ್ಕೂ ಕೂಡ ಸೂಚಿಸ್ತಾ ಇದೆ ನಿಮ್ಮ ಗೋಚಾರದಲ್ಲಿ. ಆದರೆ ಆ ಹಣ ವಾಪಸ್ಸು ಬರ್ತಾ ಇಲ್ಲ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕೋರ್ಟು, ತಕರಾರು, ಅರ್ಜಿ, ಜಮೀನಿಗೆ ಸಂಬಂಧಪಟ್ಟಂಥ ನಿಮ್ಮಲ್ಲಿ ಕೋರ್ಟ್ ಕೇಸ್ಗಳಿದೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತಾ ಇದೆ. ಆದರೆ ಅದು ಕೂಡ ಏನಾಗ್ತಾ ಇದೆ, ವ್ಯವಹಾರಗಳು ಸರಿಯಾದಂಥ ರೀತಿಯಲ್ಲಿ ಆಗ್ತಾ ಇಲ್ಲ, ಅಥವಾ ವಿರೋಧಿಗಳನ್ನು ಜಾಸ್ತಿ ಜಯ ಆಗ್ತಾ ಇರ್ತಕ್ಕಂಥದ್ದು, ನಿಮಗೆ ಜಯ ಸಿಗ್ತಾ ಇಲ್ಲ ಹೇಳ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಅನ್ಯಾಯ ಆಗ್ತಾ ಇದೆಯಾ ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ. ಎಲ್ಲೋ ಒಂದು ಕಡೆ ಹಣ ಹೇಳ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದೆಯಾ, ಅಥವಾ ಹಿಂದೆ ಯಾವುದೋ ಒಂದು ರಹಸ್ಯ ಕೈವಾಡ ಇದೆಯಾ ಹೇಳ್ತಕ್ಕಂಥ, ಹೀಗೆ ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇರ್ತಕ್ಕಂಥದ್ದು ಮೀನರಾಶಿಯವರಿಗೆ. ಹಾಗೆ ಇನ್ನು ವ್ಯವಹಾರದಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಈ ಥರ ದಿನನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯ ಇರ್ಬೋದು, ಕಂಡಿಮೆಂಟ್ಸ್ ಇರ್ಬೋದು, ಅಥವಾ ಸಣ್ಣ ಪುಟ್ಟ ಬಟ್ಟೆ ವ್ಯವಹಾರಗಳಿರ್ಬೋದು. ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಅನೇಕ ರೀತಿಯಲ್ಲೂ ಕೂಡ ಧನಲಾಭ ಉಂಟಾಗ್ತಾ ಇರುತ್ತೆ. ನಿಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಆದಾಯ ತೋರ್ತಿದೆ. ಆದರೆ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಸಾಲ ತೀರಿಸಲಿಕ್ಕೆ ಆಗ್ತಾನೇ ಇಲ್ಲ ಹೇಳ್ತಕ್ಕಂಥದ್ದು. ಒಂದು ಸಾಲ ಮಾಡಲಿಕ್ಕೆ ಹೋಗಿ ಮತ್ತೊಂದು ಸಾಲ ಆಗುತ್ತೆ, ಮತ್ತೊಂದು ಸಾಲ ಆಗಿ ಇನ್ನೊಂದು ಸಾಲಗಳು ಆಗ್ತಾ ಇರ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸಾಲ ಬಾಧೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಮೀನರಾಶಿಯವರಿಗೆ ಕಾಣ್ತಾ ಇರ್ತಕ್ಕಂಥ. ಅದು ಚಿಂತಿಸುವಂತಾಗತ್ತೆ ಇಲ್ಲ. ಸೆಪ್ಟೆಂಬರ್ ತಿಂಗಳದ 3ನೇ ವಾರ, 4ನೇ ವಾರ ಮತ್ತು 5ನೇ ವಾರ, ಈ 3 ವಾರಗಳಲ್ಲಿ ಏನಾಗುತ್ತೆ, ಪೂರ್ವ ದಿಕ್ಕಿನಲ್ಲೋ ಅಥವಾ ಉತ್ತರ ದಿಕ್ಕಿನಲ್ಲೋ ಏನೋ ಒಂದು ರೀತಿಯ ಒಂದು ವ್ಯವಹಾರದನ್ನು ನಿಮಗೆ ಬರುವಂತಹ ಸಾಧ್ಯತೆ ಅತ್ಯಂತ ಯೋಗ ಇದೆ ಹೇಳ್ತಕ್ಕಂಥದ್ದು ಕೂಡ ಗೋಚಾರದ ಫಲದಲ್ಲಿ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಮಕ್ಕಳ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಉತ್ತೀರ್ಣರಾಗಿ ಒಳ್ಳೆಯ
ಫಲಿತಾಂಶದೊಂದಿಗೆ ಒಳ್ಳೆ ರೀತಿಯ ತೆರೆಗಡೆ ಆಗ್ತಾರೆ ಹೇಳ್ತಕ್ಕಂಥದ್ದು ಇರ್ಬೋದು. ಹಾಗೆ ಬೇರೆ ಬೇರೆ ಥರದ ಇದರಲ್ಲೆಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ, ನಿಮ್ಮ ಜೀವನದ ಬದುಕಿಗೆ ಅನೇಕ ಏರುಪೇರುಗಳು ಕಷ್ಟ ನಷ್ಟಗಳೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ. ನಾವು ಅದನ್ನೆಲ್ಲ ನಿಮ್ಮ ಡೇಟ್ ಆಫ್ ಬರ್ತು, ಜಾತಕ, ಭಾವಚಿತ್ರ ಅದನ್ನು ಕಳಿಸಿ ನಾವು ಅದನ್ನೆಲ್ಲ ಪರಿಶೀಲನೆ ಮಾಡಿ ನೋಡಿ ಅದಕ್ಕೆ ಏನು ಮಾಡಬೇಕು ಅಥವಾ ಯಾವ ರೀತಿ ಪರಿಹಾರ ಹೇಳ್ತಕ್ಕಂಥದ್ದು, ದೇವತಾರಾಧನೆ ಇನ್ನಿತರದ ವಿಚಾರಗಳ ಚಿಂತನೆ ಮಾಡ್ತಾ ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.